ಧರ್ಮಾಸ್ಪತ್ರೆ ಕಟ್ಟಿಸಬೇಕು ಅಂತ ಎಂಥ ದೊಡ್ಡ ದೊಡ್ಡ ತಲೆಗಳೇ ಎಷ್ಟೇ ತಿರುಗಿದ್ರು ಅವ್ರ ಕೈಲಾಗಿರ್ಲಿಲ್ಲ. ಅದನ್ನ ನಮ್ಮೂರಿನ ಕನಕಮೂರ್ತಿ ಅವರು ನೆರವೇರಿಸಿದ್ದಾರೆ. ಈ ಆಸ್ಪತ್ರೆಯ ಓಪನಿಂಗ್ ಸೆರೆಮನಿಯನ್ನ ನಮ್ಮೂರಿನ ಧರ್ಮರತ್ನಾಕರ ಸೂರ್ಯವಂಶದ ಸಿಂಹ ಸತ್ಯಮೂರ್ತಿ ಅವರು ನೆರವೇರಿಸಿಕೊಡ್ಬೇಕಾಗಿತ್ತು. ಆದ್ರೆ ಅವ್ರ ಕಾರಣಾಂತರದಿಂದ ಚಿಕ್ಕಮಗಳೂರಿಗೆ ಹೋಗಿರೋದ್ರಿಂದ ಆ ಘನಕಾರ್ಯವನ್ನ ಅವರ ಪ್ರೀತಿಯ ಮೊಮ್ಮಗನಾದ ಕುಮಾರ ಸತ್ಯಮೂರ್ತಿ ಅವರು ನೆರವೇರಿಸಿಕೊಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಒಬ್ಬ ಸಾಧಾರಣ ವ್ಯಕ್ತಿ ಇವತ್ತು ಶ್ರೀಮಂತನಾಗಿ ನಿಮ್ಮ ಮುಂದೆ ನಿಂತಿದ್ದಾನೆ. ಇದಕ್ಕೆಲ್ಲ ಕಾರಣ ನನ್ನ ಶ್ರಮ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಹಾಗೆಲ್ಲ ಏನೂ ಅಲ್ಲ. ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು, ಅಪ್ಪನ ಆಸ್ತಿನಲ್ಲಿ ಮೆರೆಯೋನು ಮಗ ಅಲ್ಲ, ಗಂಜಿ ಕುಡಿದ್ರು ಸ್ವಂತ ದುಡಿಮೆಯಿಂದ ಕುಡಿಬೇಕು ಅಂತ. ಅವ್ರು ಹೇಳಿದ ಮಾತೆ ನನಗೆ ದುಡಿಯೋದಕ್ಕೆ ದಾರಿ ತೋರಿಸ್ತು, ಸಂಪಾದನೆ ಮಾಡೋ ಛಲ ತುಂಬಿತು. ಉಳಿ ಎಟ್ಟನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗೋದಿಲ್ಲ. ನೇಗಿಲು ಉಳೋದ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲ ಕೊಡೋದಿಲ್ಲ. ಹಾಗೆ ತಂದೆ ಬೈಯೋದ್ನ ಮಗ ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ಮಗನೂ ಮುಂದೆ ಬರೋದಕ್ಕೆ ಸಾಧ್ಯ ಆಗಲ್ಲ. ನಮ್ ತಂದೆ ನನಗೆ ಜನ್ಮ ಕೊಟ್ಟಿದ್ದಕ್ಕೆ ತಪಸ್ ಮಾಡಿರ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಅದೆಲ್ಲ ಸುಳ್ಳು. ಅಂಥವ್ರ ಮಗನ ಹುಟ್ಟೋದಿಕ್ಕೆ ನಾನ್ ತಪಸ್ ಮಾಡಿದ್ದೆ. ಎಲ್ರಿಗೂ ಅಂತ ತಂದೆ ಸಿಗೋದಿಲ್ಲ.